Hey guys, welcome back to our YouTube channel. We are back with another video that is Calling scary numbers. Okay, So- explain ಮಾಡ್ಬಿಡು ಅಂದ್ರೆ ಏನು? ಓಕೆ, ಕಾಲಿಂಗ್ ಸ್ಕೇರಿ ನಂಬರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೆಲವು ಕರ್ಸ್ಡ್ ನಂಬರ್ಸ್ ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ಕರ್ಸ್ಡ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಶಾಪಗ್ರಸ್ತ ನಂಬರ್ಸ್ ಗಳು ಅಂತ ಕಾಲ್ ಮಾಡಕ್ಕೆ ಈಗ ಫೋನ್ ನಂಬರ್ ಯಾವ ತರ ಇರುತ್ತೋ ಅದೇ ತರನೇ ಈ ನಂಬರ್ಗಳು ಶಾಪಕ್ಕೆ ಒಳಗಾಗಿರೋಂತ ನಂಬರ್ಗಳು ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ. ಈಗ ನಾವೇನ್ ಮಾಡಕ್ ಹೋಗ್ತಿದೀವಿ ಅಂತಂದ್ರೆ ಆ ತರ ನಂಬರ್ಸ್ ಗಳಿಗೆ ಕಾಲ್ ಮಾಡಕ್ ಹೋಗ್ತಾ ಇದೀವಿ. ಸೊ ಬೇಸಿಕಲಿ ಇವಾಗ ಟೈಮ್ ಎಷ್ಟು ಅಂತಂದ್ರೆ ಎಷ್ಟು 1:39 ಸೊ 1:30 ಸೊ 1:30 ಆಗಿದೆ ನೈಟ್. ಆಲ್ಮೋಸ್ಟ್ ನೈಟ್ ಅಂದ್ರೆ ಎಲ್ರಿಗೂ ಭಯ ಇರುತ್ತೆ, ಎಸ್ಪೆಷಲಿ ನನಗೆ ತುಂಬಾ ಭಯ. ಸೊ ಹಾಗಾಗಿ ಈಗ ಅಲೋನ್ ಆಗಿದ್ದೀವಿ, ಯಾರು ಇಲ್ಲ ಈಗ. ಸೊ ಹೇಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ನೋಡೋಣ, ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. ನೀವೇ ಕಾಡು ಪ್ರಾಣಿಗಳ ತರ ಇದೀರಿ. ಸೊ ನಾವೇ ಲೈವ್ ಆಗಿ ಕಾಲ್ ಮಾಡಕ್ ಹೋಗ್ತಿದ್ವಿ, ನೋಡೋಣ ಹೇಗೆ ಅನ್ಸುತ್ತೆ ಅಂತ. ಓಕೆ, ಸೊ ವಿಡಿಯೋ ಹೋಗೋಣ. ವಿತ್ ಓನ್ಲಿ ಫಾರ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಓಕೆ, ಒಂದು ಹಾರರ್ ಎಫೆಕ್ಟ್ಗೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ ರೆಡ್ ಲೈಟ್ ನ ಹಾಕಿದೀವಿ. ಹಾರರ್ ಎಫೆಕ್ಟ್ ಇದೆಯೋ ಏನೋ ಗೊತ್ತಿಲ್ಲ, ಎಫೆಕ್ಟ್ಗೋಸ್ಕರ ಹಾಕಿದೀವಿ ಅಷ್ಟೇ. ಅಯ್ಯೋ ಎಲ್ಕೊಂಡ್ಬಿಟ್ಟೆ. ಯಾವ ಇವೆಲ್ಲ? ಓಕೆ, ಸೊ ಈಗ ನಂಬರ್ಸ್ಗೆ ಕಾಲ್ ಮಾಡುವಂತಹ ಸಮಯ ಕಾಲ್ ಮಾಡೋಣ. ನಿನ್ನಿಂದಾನೇ ಶುರುವಾಗಿದೆ. ಓಕೆ, ನಾನೇ ಕಾಲ್ ಮಾಡ್ತೀನಿ, ನೋಡೋಣ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಫಸ್ಟ್ ಒಂದು ಕಾಲ್ ಮಾಡೋಣ. ಫಸ್ಟ್ ಒಂದು ಕಾಲ್ ಮಾಡೋಣ. ಫಸ್ಟ್ ಹೇಳ್ಬಿಡ್ತೀವಿ ಅದ್ರ ಬಗ್ಗೆ ಏನಂತ. ಹೇಳ್ತೀನಿ. ಓಕೆ, ಸೊ ಆಕ್ಚುಲಿ ಇದು ಸ್ಟೋರಿ ನಂಬರ್ ಬಂದ್ಬಿಟ್ಟು ಇಲ್ಲಿ ಹಾಕ್ತೀವಿ 666666666 ಅಲ್ವಾ? ಅಂದ್ರೆ 666666666 ಅಷ್ಟೇ. ಸೊ ಹಾಗಾಗಿ ಅದೇ ನಂಬರ್. ಆ ನಂಬರ್ ಸ್ಟೋರಿ ಏನಂತಂದ್ರೆ, ಈಗ ಒಂದು ಮನೆಯಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಮಗುನ ನಿದ್ದೆ ಮಾಡಿಸ್ಬೇಕು ಅಂತ ಅನ್ಕೊಂಡು ನಿದ್ದೆ ಮಾಡಿಸ್ತಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೊಂದು ಕಾಲ್ ಬರುತ್ತೆ. ಅವ್ರು ಹೋಗಿ ಆ ಟೈಮಲ್ಲಿ ಪಿಕ್ ಮಾಡಿಲ್ಲ, ಬಟ್ ಆ ಕಾಲ್ ಬಂದಿದೆ ಅಂತ ಆ ಕಾಲ್ ತಗೊಂಡು ಅಂದ್ರೆ ಫೋನ್ ತಗೊಂಡು ಕಾಲ್ ಮಾಡ್ತಾರಂತ ನಂಬರ್ ಮಾಡಿದಾಗ, ಕಾಲ್ ಡಯಲ್ ಮಾಡಿದಾಗ ಅಂದ್ರೆ ಯಾರು ರಿಸೀವ್ ಮಾಡಲ್ವಂತೆ. ಸುಮ್ಮನೆ ಒಂಥರ ಸೈಲೆನ್ಸ್ ಆಗಿದ್ದು ಕಾಲ್ ಹಂಗೆ ಕಟ್ ಆಗೋಗುತ್ತೆ. ಸೊ ಅದಾಗಿದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಗುತ್ತೆ ಅಂತಂದ್ರೆ ಸುಮಾರು ಬೇರೆ ನಂಬರ್ಗಳಿಂದ ಇವ್ರಿಗೆ ಮೆಸೇಜ್ ಬಂದಿದೆ. ಏನಂತಂದ್ರೆ ಸ್ಯಾಟರ್ನ್ ಅಂದ್ರೆ ಒಂಥರ ಇವಿಲ್ ಡೆಡ್ ಅಂದ್ರೆ ಡೆವಿಲ್ ದೆವ್ವ ಅನ್ನೊಂದು ಕೆಟ್ಟ ಒಂದು ಇದು ಅಂತ ಅರ್ಥ. ಸೊ ಸುಮಾರು ನಂಬರ್ಗಳಿಂದ ಸ್ಯಾಟರ್ನ್ ಅಂತ ಮೆಸೇಜ್ ಬಂದಿತ್ತು ಅಂತ. ಸೊ ಇದು ಈ ನಂಬರ್ ಹಿಂದೆ ಇರೋ ಸ್ಟೋರಿ. ಸೊ ಈಗ ಕಾಲ್ ಮಾಡೋಣ. ಓಕೆ, ಸರಿ ಇದೆಯಾ? 6666666 ಓಕೆ, ಸಿಮ್ ಅನ್ನ ಟೂನಾ ಸಿಮ್ ಟೂನೇ ಮಾಡಿ. ಕಟ್ಟಾಗೋಯ್ತು ಅಷ್ಟೇ. ಏನ್ ಬಂತು ಅಂತಂದ್ರೆ ಯು ಆರ್ ನಾಟ್ ಅಲೌಡ್ ಟು ಕಾಲ್ ದಿಸ್ ನಂಬರ್ ಅಂತ ಬಂತು. ಯು ನಾಟ್ ಅಲೌಡ್ ಟು ಕಾಲ್ ದಿಸ್ ನಂಬರ್ ಅಂತಂದ್ರೆ ಆ ನಂಬರ್ ಇವಾಗ ಯು ಆರ್ ನಾಟ್ ಅಲೌಡ್ ಟು ಕಾಲ್ ದಿಸ್ ನಂಬರ್ ಅಂತಂದ್ರೆ ನಮ್ಗೆ ಆಪರೇಟರ್ ನಾವು ಯಾವ ಸಿಮ್ ನ ಪರ್ಚೇಸ್ ಮಾಡಿದ್ವಿ ಅವರೇ ಪಾಪ ನಮ್ಮ ಯೋಗಕ್ಷೇಮಕ್ಕೋಸ್ಕರ ಬೇಡಪ್ಪ ಈ ನಂಬರಿಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾರೆ. ನೋ ಕಾಮೆಂಟ್ಸ್. ಅದು ಹಂಗಂದ್ರೆ ಆ ನಂಬರ್ ಇವಾಗ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತನಾ? ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದು ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ನಾವು. ಸೀರಿಯಸ್ಲಿ ಅದೇ ಹೆಂಗೆ ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ರೂ ಕಾಲ್ ಮಾಡಕ್ಕಾಗಲ್ಲ? ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಓಕೆ, ಯು ನಾಟ್ ಅಲೌಡ್ ಟು ಕಾಲ್ ದಿಸ್ ನಂಬರ್. ಯಾರೋ ತಡಿತಾ ಇರ್ಬೋದು, ಏನೋ ಒಂದು ತಡಿತಾ ಇರ್ಬೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ತಡೀತಾ ಇದೆ ಅನ್ನೋವರೆಗೂ ಫೈನ್. ಡೈಲ್ ಆಗಿ ಇನ್ನೊಂದೇನೋ ಆಗಿದ್ರೆ ಅವಾಗ ಎದುರ್ಕೊಬೇಕಾಗಿದೆ. ಆಕ್ಚುಲಿ ಕೆಲವೊಂದಕ್ಕೆ ಏನಾಗುತ್ತೆ ಅಂದ್ರೆ ಇಷ್ಟೊತ್ತಲ್ಲಿ ರೋಮಿಂಗಿಗೆ ಹೋಗಿರ್ತಾವ, ಆಚೆ ವಾಕಿಗೆ ಹೋಗೋದು, ಈ ತರ ದೇವಗಳ ಕಾನ್ಸೆಪ್ಟ್ ಎಲ್ಲ ಇಷ್ಟೇ ಅಂತೆ. ಆಚೆ ಯಾರನ್ನಾದ್ರು ಮಾತಾಡ್ಸ್ಕೊಬರ್ಕೋ ಈ ತರದಕ್ಕೆ ಏನಕ್ಕಾದ್ರೂ ಹೋಗ್ತಾ ಇರ್ತವೆ. ಬಟ್ ಇದಕ್ಕೆ ಏನಂತಂದ್ರೆ ಹಗಲು ಇದಕ್ಕೆ ಜಾಸ್ತಿ ನೈಟ್ ಮಲಗಿರ್ತೀಯಲ್ಲ, ಹೋಗೋದೇ ಇಲ್ವಲ್ಲ. ಸೊ ಹಿಂಗಿರ್ಬೇಕಾದ್ರೆ ಇದಕ್ಕೆಲ್ಲ ಇನ್ನೂ ನಿದ್ದೆ ಎಚ್ಚರ ಆಗಿಲ್ಲ ಪಾಪ. ರಿಸೀವ್ ಮಾಡೋದಕ್ಕೆ ಹೇಳ್ತಾ ಇದೆ ಅದು ಮಾಡಬೇಡಿ ಕಾಲ್ ಅಂತಂದು. ಓಕೆ, ನೆಕ್ಸ್ಟ್ ನಾನು ಕಾಲ್ ಮಾಡು. ಓಕೆ, ನನಗೆ ಆಕ್ಚುಲಿ ರೆಡ್ ಎಫೆಕ್ಟ್ಗೆ ಅಲ್ಲಿ ಏನೇನೋ ಕೂತಿರೋ ಥರನೇ ಫೀಲ್ ಆಗ್ತಿದೆ. ಪಕ್ಕದಲ್ಲಿ ನಾನು ಕೂತಿದ್ದೀನಿ, ತಲೆ ಕೆಡ್ಸ್ಕೊಬೇಡ, ಎದುರ್ಕೊಬೇಡ.
ಸೊ ಓಕೆ, ಇನ್ನೊಂದು ನಂಬರ್ ಬಂದು 888 ಅಂತ. ಈ ಫೋನ್ ನಂಬರ್ ಇಂದ ಇರೋಂತ ಕಥೆ ಏನಂತಂದ್ರೆ, ಒಬ್ಬ VIP ನಂಬರ್ನ ಪರ್ಚೇಸ್ ಮಾಡ್ತಾನೆ ಯಾರು, ಒಬ್ಬ ಬಿಸ್ನೆಸ್ ಮ್ಯಾನ್. ಅಂದ್ರೆ 9 ನಂಬರ್ಸ್ ಅಷ್ಟೇ ಅದಕ್ಕಿರೋದು. ಅಷ್ಟೇ. ಡಯಲ್ ಆಗದೇ ಇಲ್ಲ. 888 ಇನ್ನೊಂದು 8 ಇರಬೇಕು ಅಷ್ಟೇನಾ? ಅಷ್ಟೇ. VIP ನಂಬರ್ ಅಂತ 888 ನ ತಗೊಂಡಿರ್ತಾನೆ. ಸೊ ಏನಾಗುತ್ತಂತೆ ಅಂದ್ರೆ, ಆ ಕಂಪ್ನಿ CEO ಈ ನಂಬರ್ನ VIP ನಂಬರ್ ಆಗಿ ಪರ್ಚೇಸ್ ಮಾಡಿರ್ತಾನೆ. ಆ ಪರ್ಚೇಸ್ ಮಾಡಿದ್ದು 1 ತಿಂಗಳೊಳಗೆ ಇವ್ನ್ಗೆ ಏನಾಗುತ್ತೆ ಅಂತಂದ್ರೆ ಶೂಟ್ ಆಗಿ ಸಾಯ್ತಾನೆ. ಯಾವ ಒಂದು ಬಿಸ್ನೆಸ್ ಇಂದ ರೈವಲ್ರಿ ಕಾನ್ಸೆಪ್ಟ್ ಬಂದಿದ್ದಕ್ಕೆ ಯಾರೊಬ್ರು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಆ VIP ನಂಬರ್ನ ಒಬ್ಬ ಗ್ಯಾಂಗ್ಸ್ಟರ್ ಪರ್ಚೇಸ್ ಮಾಡ್ತಾನಂತೆ. ಪರ್ಚೇಸ್ ಮಾಡಿದ ನಂತರ ಏನಾಗುತ್ತೆ ಅಂತಂದ್ರೆ, ಈ ರೌಡಿಸಮ್ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿತ್ತಲ್ಲ, ಆ ತರದ ಗ್ಯಾಂಗ್ಸ್ಟರ್ ಒಬ್ಬ ಪರ್ಚೇಸ್ ಮಾಡಿದ್ದ. ಅವನು ಏನಾಗ್ತಾನೆ ಅಂತಂದ್ರೆ ವಿತಿನ್ 1 ಮಂತ್ ಅಲ್ಲಿ ಶೂಟ್ ಆಗಿ ಸಾಯ್ತಾನೆ. ಯಾವ್ದೋ ಒಂದು ಅವನಿಗೂ ರೈವಲ್ರಿ ಅಂತ ಬಂದಿದ್ದಕ್ಕೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಅವನ ಹತ್ರ ಇದ್ದಿದ್ದ VIP ನಂಬರ್ನ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಯಾರೋ ಪರ್ಚೇಸ್ ಮಾಡ್ದ. ಆ ಬಿಸ್ನೆಸ್ ಮ್ಯಾನ್ ಏನಾಯ್ತು ಕತೆ ಅಂತಂದ್ರೆ, ವಿತಿನ್ 1 ಮಂತ್ ಅಲ್ಲಿ ಸೇಮ್ ಇವ್ರಿಬ್ರು ಯಾವ ತರ ಸತ್ತಿದ್ರು ಅದೇ ತರನೇ ಅವನು ಶೂಟ್ ಔಟ್ ಆಗಿ ಸತ್ತೋಗ್ತಾನೆ. ಸೊ ಇದು ಒಂದು ಕರ್ಸನ್ ನಂಬರ್ ಆಗಿರುತ್ತೆ. ಸೊ ಇವಾಗ ಬೇಸಿಕಲಿ ಆ ನಂಬರ್ ಯಾರು ತಗೋತಾರೋ ಅವರೆಲ್ಲ ಸಾಯ್ತಾ ಬರ್ತಾರೆ. ಎಲ್ಲ ಶೂಟ್ ಔಟ್ ಅಲ್ಲೇ ಸಾಯ್ತಾರೆ. ಕರೆಕ್ಟಾ? ಸೊ ನೋಡೋಣ, ಕಾಲ್ ಟ್ರೈ ಮಾಡಿ ಏನಾಗುತ್ತೆ ಅಂತ. 888. ನನ್ನ ಪ್ರಕಾರ ಇದು ಹೋಗೋದೇ ಇಲ್ಲ. 9 ನಂಬರ್ಸ್ ಇದೆ. ನೋಡೋಣ, 2 ಟ್ರೈ ಮಾಡೋಣ. 10 ನಂಬರ್ಸ್ ಹಾಕಿ ನೋಡೋಣ. ಫಸ್ಟ್ 10 ನಂಬರ್ಸ್ ಹಾಕೋಣ. ಓಕೆ. ಇಲ್ಲ, ಫಸ್ಟ್ 9 ಹಾಕು. ಅಲ್ಲೇನು ಕೊಟ್ಟಿದ್ದಾರೆ ಅದೇ ಇಲ್ಲ. ಓಕೆ. Oh my God! ಹಲೋ, ಓಹೋ, ಹಾಗಾದ್ರೆ ನನಗೆ ದೇವ್ರನ್ನ ಹುಡುಕ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಯಾರಿದು? ಏನಪ್ಪ ಮಾಡೋದು? ಹಾರ್ಟ್ ಬೀಟ್ ರೈಸ್ ಆಗ್ತಿದೆ. ಅವ್ರು ಏನೋ ಮ್ಯಾಮ್ ಅಂತಾನೆ ಕೇಳಿದ್ದು, ಮಾತಾಡ್ಬೇಕಾನೆ ಮತ್ತೆ ಸುಮ್ಮನೆ ಕೂತಿದ್ಯಾ? ಹೌ ಮೇ ಅಸಿಸ್ಟ್ ಯು, ನಾನೇನು ಹೆಲ್ಪ್ ಮಾಡಿ ನಿಂಗೆ ಅಂತ ಕೇಳ್ತಿದ್ದಾರೆ. ಇದು ನೋಡಿದ್ರೆ ಯಾವ್ದು ಕಂಪ್ನಿ ನಂಬರ್ ಅಂತಿದ್ಯಾ, ಅದು ನೋಡಿದ್ರು ಹಂಗೆ ಬಂತು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಏನ್ ಮಾಡೋದು? ನಾನು ಹೆಂಗೋ 9 ಡಿಜಿಟ್ ನಂಬರಿಗೆ ಕಾಲ್ ಮಾಡ್ತಿದ್ದೆ. 10 ಡಿಜಿಟ್ ಅಂತ ಹೇಳಿ 10 ಡಿಜಿಟ್ ಹಾಕಿದ್ರೆ ಯಾರೋ ಮಾತಾಡ್ತವ್ರೆ. ಸರಿ ಆಯ್ತು, ಈಗ ಒಂದು ಕೆಲಸ ಮಾಡೋಣ, 9 ಡಿಜಿಟಿಗೆ ಕಾಲ್ ಮಾಡ್ತೀನಿ. ಸರಿನಾ? 9 times 8ನ ಡಯಲ್ ಮಾಡೋಣ. ಅವ್ರೇನಾದ್ರು ಅಕಸ್ಮಾತಾಗಿ ಅದೇ ನಂಬರ್ಗೆ ಮತ್ತೆ ರಿಸೀವ್ ಮಾಡಿದ್ರು ಅಂತಂದ್ರೆ ಏನಂತ ಹೇಳೋದು? ಅಲ್ಲಿರೋ ಶಾಸ್ತ್ರಿ ನಗರದಿಂದ ಸ್ವಾಮಿಯವರು ತಮ್ಮ ಭಗವಾನ್ ಬಂದಿದ್ದಾರೆ ಅಂತ ಹೇಳಿ. ಕರೆಕ್ಟ್ ಇದೆಯಾ? Dial number does not exist. Please check the number you have dialed. ಕಸ್ಟಮರ್ ಕೇರ್. ಡಯಲ್ ಮಾಡಿದ ನಂಬರ್ ಅಸ್ತಿತ್ವದಲ್ಲಿಲ್ಲ. ದಯವಿಟ್ಟು ಡಯಲ್ ಮಾಡಿದ ಅದೇ ನಂಬರ್ ಇರಲ್ಲ. 9 ನಂಬರ್ಸ್ 9 ಡಿಜಿಟ್ಸ್ ಹೇಗಿರುತ್ತೆ? ಒಂದು ಫೋನ್ ನಂಬರ್ ಅಂತಂದ್ರೆ ಸಾಧ್ಯ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಈಗ 8 ಡಿಜಿಟ್ಸ್ನ ಅಂದ್ರೆ 8 ನಂಬರ್ನ 9 ಟೈಮ್ಸ್ ಡಯಲ್ ಮಾಡಿದಕ್ಕೆ ಏನಾಯ್ತು, ಕಸ್ಟಮರ್ ಕೇರ್ ಅಂತ ಬಂತು. ಅಲ್ಲಿ ಕಾಲ್ ಮಾಡಿದಕ್ಕೆ ಯಾರೋ ಒಬ್ರು ಮಾತಾಡಿದ್ರು. ಸೊ ಬೇಸಿಕ್ಲಿ ಏನಂತಂದ್ರೆ ಇವ್ರದೆಲ್ಲ ಒಂದು ಬ್ರಾಂಚು. ಏನ್ ಬ್ರಾಂಚ್? ಯಾವಾಗಲೂ ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಹೋಗಿರೋದಷ್ಟೇ. ಈಗ ಅವಕ್ಕೆ ನಾ ಅಸಿಸ್ಟೆಂಟ್ ಅಂತ ಕೇಳಿರೋದು. ಅವರಿಗೆ ಡೇ ಸ್ಟಾರ್ಟ್ ಆಗುತ್ತೆ, ನಮಗೆ ನೈಟ್ ಆದ್ಮೇಲೆ. ನಾವೆಲ್ಲ ಕತ್ಲಲ್ಲಿ ನಿದ್ದೆ ಮಾಡ್ತೀವಿ, ಅವೆಲ್ಲ ಇದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾವ ಅಷ್ಟೇ ಆಗಿರೋದಲ್ಲಿ. ಯಾಕಿದ್ರೆ ಕೇಳ್ಬೇಕಿತ್ತು ಏನಾದ್ರು ಅಂತ ಅನ್ಕೊಡಿ ಅಂತ, ಫುಡ್ ಏನಾದ್ರು ಏನು ಬೇಡ ದೇವಗಳ ಗಾಡಿಯಲ್ಲಿ ಹಿಂಗ್ ಹಾರ್ಕೊಂಡ್ ಬಂದಿರೋದು ಚಿನಿ ಮನೆ ಹತ್ರ. ಓಕೆ, ಸೊ ಏನೋ ನನಗೆ ಯೂಶಲಿ ಭಯ ಆಗಲ್ಲ, ಬಟ್ ನೈಟ್ ಅಂತ ಆಕ್ಚುಲಿ ಈ ವಿಡಿಯೋ ಮಾಡೋಣ ಅಂತ ಆಲ್ರೆಡಿ ಪ್ರಿಪೇರ್ ಆಗಿದ್ವಿ. ಓಕೆ, ಇಷ್ಟೊತ್ತಿಗೆ ಮಾಡೋಣ ಈ ವಿಡಿಯೋ ಅಂತ. ಈ ನಂಬರ್ ಏನಾಗುತ್ತೆ ಅನ್ನೋ ಒಂದು ಮೈಂಡಲ್ಲಿ ಆಲ್ರೆಡಿ ಇತ್ತು. ಸೊ ಸ್ಟಾರ್ಟ್ ಆಗಿತ್ತು ಅಲ್ಲೇ ಬಗ್ಬಗ ಏನು ಅಂತ ಲೈಟಾಗಿ ಬರ್ತಾ ಇದೆ ಈಗ ಒಂದು ಫಿಯರ್ ಅನ್ನೋದು. ಓಕೆ, ಈಗ ಇನ್ನೊಂದು ನಂಬರಿಗೆ ಟ್ರೈ ಮಾಡೋಣ. ಓಕೆ, ಯಾವ ನಂಬರ್ ಅಂತಂದ್ರೆ ಇದು ನೇಮ್ ಬಂದ್ಬಿಟ್ಟು ಬೂತ್ ವರ್ಲ್ಡ್ ಇಂಡಸ್ಟ್ರೀಸ್ ಅಂತ. ಬೂತ್ ವರ್ಲ್ಡ್ ಇಂಡಸ್ಟ್ರೀಸ್ ಅಂತ. ಏನ್ ನಂಬರ್ ಅಂತಂದ್ರೆ 6302967536. ಇದು ಈ ನಂಬರ್. ಈ ಇಂಡಸ್ಟ್ರೀಸ್ ಏನ್ ಕತೆ ಅಂತಂದ್ರೆ ಇವ್ರ ಒಂಥರ ಕನ್ಸ್ಟ್ರಕ್ಷನ್ ಅಥವಾ ಈ ತರ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡು ರಿನೋವೇಷನ್ಗೆ ಇದಕ್ಕೆಲ್ಲ ಒಂದು ಏನು ತಗೊಂಡು ಈ ತರ ಮನೆಗಳು ಅದು ಕನ್ಸ್ಟ್ರಕ್ಷನ್ ಗಾಡಿ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಗೆ ಇರೋಂಥ ಒಂದು ಕಂಪ್ನಿ ಅಂತೆ. ಸೊ ಬೇಸಿಕಲಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಹಲೋ
Sunrise Plumbers Private Limited, head office New York. How can I help you, sir? ನಮ್ಮ ಮನೇಲಿ ನಲ್ಲಿ ಸೋರ್ತಾ ಇದೆ. ನನ್ ಮಗಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ದಟ್ ಪರ್ಸನ್ ವಿಲ್ ಬಿ ಆಲ್ರೆಡಿ ನೋಯಿಂಗ್ ಯುವರ್ ನೇಮ್. ನಿಮ್ಮ ನೇಮ್ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಹೆಲೋ ಅಂತ ಹೇಳಿ ನನಗೆ ಈ ಥರ ಏನೋ ಬೇಕಾಗಿತ್ತು ಅಂತ ಕೇಳಿದಾಗ ಹೆಲೋ ಓಕೆ ಮಮತಾ ಟೆಲ್ ಮಿ ಲೈಕ್ ಹೌ ಕೆನ್ ಐ ಅಸಿಸ್ಟ್ ಯು ಅಂತ ಕೇಳ್ತಾರೆ. ಹೆಲೋ ಮಮತಾ ಅಂತ ಅವರಿಗೆ ಗೊತ್ತಿರುತ್ತಂತೆ. ಸೊ ನಾವು ಸಡನ್ ಆಗಿ ಫ್ಲಾಶ್ ಆಗಲ್ಲ, ನಮಗೆ ಏನೋ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಆರ್ಡರ್ ಮಾಡಕ್ಕೆ ಅವ್ರೇನ್ ಹೇಳ್ತಾರಂತೆ, ಪ್ರಭು ಹೆಂಗಾದ್ರೂ ಮಾಡಿ ಯಾರು ಹಿಡಿದ್ಬಿಡೋ, ನಾನು ಸೆಟ್ಲ್ ಆಗ್ಬಿಡ್ತೀನಿ. ನಿಮ್ ನಂಬರ್ ಐ ಮೀನ್ ನಿಮ್ ನೇಮ್ ಆಲ್ರೆಡಿ ಇದೆ ಗೊತ್ತು, ಸೊ ನಿಮ್ಗೆ ಬೇರೆ ಯಾವ್ದಾದ್ರು ನಂಬರ್ ನೇಮ್ ಅಲ್ಲಿ ಮಾಡ್ಬೇಕಂತ ಹೇಳ್ತಾರಂತ ಅವರು. ಸೊ ಹಾಗಾಗಿ ನಾವೇನಾದ್ರು ಇನ್ ಕೇಸ್ ಆ ಹೆಸರನ್ನ ಫಾರ್ ಎಕ್ಸಾಂಪಲ್ ಈಗ ಯೋಗೇಶ್ ಅಂತ ಹೇಳಿದ್ರೆ ಇವ್ರ ವಾಯ್ಸ್ ಇಂದ ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ, ಕಿರ್ಚೋ ತರ ಸೌಂಡ್ ಬರುತ್ತಂತೆ. ಈಗ ಇವ್ರ ವಾಯ್ಸ್ ಅಲ್ಲಿ ಕಿರ್ಚಿದ್ರೆ ಏನ್ ಸೌಂಡ್ ಬರುತ್ತೆ ಆ ಸೌಂಡ್ ಬರುತ್ತಂತೆ. ಸೊ ಇದು ಈ ನಂಬರ್ ಹಿಂದೆ ಇರೋಂತ ಸ್ಟೋರಿ. ಸೊ ಫೈನ್, ಈಗ ಕಾಲ್ ಮಾಡೋಣ, ಯಾರೇನ್ ಕಿರ್ಚ್ತಾರೆ ಯಾರೇನ್ ಮಾಡ್ತಾರೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ಬೂತ್ ವರ್ಲ್ಡ್ ಇಂಡಸ್ಟ್ರೀಸ್ ಅಂತ 630-296-7536. ಅಷ್ಟೇ ಹೋಗ್ಲಿಲ್ವಾ? 630-296. ಓಕೆ, ಇನ್ನೊಂದ್ಸಲಿ ಟ್ರೈ ಮಾಡು. ಹೋಗ್ಲಿಲ್ಲ, ಜಸ್ಟ್ ಹಂಗೆ ಡಿಸ್ಕನೆಕ್ಟ್ ಆಯ್ತು. ಹಲೋ, ದಿ ಪರ್ಸನ್ ಯು ಹ್ಯಾವ್ ಕಾಲ್ಡ್ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಇದೇನು ನಂಬರ್? ನಂಗೆ ಆಕ್ಚುಲಿ ನೋಡು ಕೈ ಒಂಥರ ನಡ್ಕೋ ತರ ಆಗ್ತಿದೆ. ಲೋ ಬಾಲು, ಚಳಿ ಜಾಸ್ತಿ ಆಗೋದು, ಎ ಸಿ ಆಫ್ ಮಾಡು. ನೋಡಿ ಬೆರಳು ಇಟ್ಕೊಂಡು ಇಲ್ಲ, ಕಾಲ್ ಹೋಗ್ತಾ ಇಲ್ಲ. ಸೊ ಒಂದು ಮುಕ್ಕಾಲ ಟೈಮು ಈಗ. ಓಕೆ, ಎಲ್ಲರದು ಲಂಚ್ ಬ್ರೇಕ್ ಅಪ್ಪ, ಬಿಸಿ ಇರ್ತಾರ ಅವರು. ಇದು AM ಇದು ಅಲ್ಲ, ಈಗ ನಾವು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 1-1:30 ಏನ್ ಮಾಡ್ತೀವಿ, ಲಂಚ್ ಅವರ್ ತಾನೆ ನಮ್ಗೆ. ಇವಾಗ ಅವ್ರಿಗೆ ಲಂಚ್ ಅವರ್ ಅಷ್ಟೇ. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಂಬರ್ ಟ್ರೈ ಮಾಡಕ್ಕೆ ಹೋಗ್ತಾ ಇದೀವಿ. ಇದು ನೆಕ್ಸ್ಟ್ ನಂಬರ್ ಬಂದು ಇದು ಇದು ಓಕೆ. ಇಲ್ಲಿವರೆಗೂ ಕಾಲ್ ಮಾಡಿದ್ರಲ್ಲಿ ಯಾರು ರಿಸೀವ್ ಮಾಡಿಲ್ಲ, ನಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ನಡೆಸಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನಮ್ಗೂ. ನನಗೆ ಹೇಳಿಲ್ಲ. ನನಗೆ ಯಾರು ಕಾಲ್ ಪಿಕ್ ಮಾಡ್ದಾರೆ ಒಳ್ಳೇದಾಯ್ತು. ಯಾರಾದ್ರೂ ಒಬ್ಬರಾದ್ರೂ ಕಾಲ್ ರಿಸೀವ್ ಮಾಡಿದ್ರೆ ಏನೋ ಒಂದು ಮಾತಾಡ್ಬೋದು. ಜೊತೆಗೆ ನೀನ್ ಬೇರೆ ಇದೆಯಾ, ಆರಾಮಾಗಿ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಬೋದು. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ. ನೋಡಿ, ನೀವು ಮನೇಲಿ ಇವಾಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಏನಾದ್ರು ಮದುವೆ ಅದು ಇದು ಒಂದು ಪ್ರೋಗ್ರಾಮ್ ಇರುತ್ತೆ ಅಂತ ಹೋಗಿರ್ತಾರಲ್ಲ ಪಾಪ ದೂರ, ಮನೇಲಿ ಒಬ್ಬರೇ ಉಳ್ಕೊಬಿಟ್ಟಿರ್ತೀರಾ. ನೈಟ್ ಆಗ್ತಾ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಕಂಪ್ನಿಗೆ ಒಬ್ರು ಕಷ್ಟ ಸುಖ ಕೇಳಕ್ಕೋ ಯಾರಾದ್ರೂ ಒಬ್ರು ಇರ್ಬೇಕಪ್ಪ ಜೊತೆಗೆ ಅಂತ ಅನ್ಸುತ್ತೆ ಅಂತಂದ್ರೆ, ಈ ತರ ಇವಾಗ ನಾವು ಕೊಟ್ಟಿರೋ ನಂಬರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಟ್ರೈ ಮಾಡಿ. ನಿಮ್ ಲಕ್ ಇತ್ತು ಅಂತಂದ್ರೆ ಯಾರಾದ್ರೂ ಒಬ್ರು ಸಿಕ್ಕೇ ಸಿಗ್ತಾರೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ. ಬೆಳಗ್ಗೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾಕಂದ್ರೆ ಇವ್ರಿಗೆ ಡೇ ಸ್ಟಾರ್ಟ್ ಆಗೋದೇನೆ ನಮಗೆ ನೈಟ್ ಆದ್ಮೇಲೆ. ಸೊ ನೀವು ನೈಟ್ ಅಲ್ಲಿ ಜಾಗರಣೆ ಎದ್ದಿರ್ತೀರಾ ಅಂತಂದ್ರೆ ಬೆಳಗ್ಗೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೆಳಗ್ಗೆ ಆದ್ಮೇಲೆ ಇವ್ರ ಪಾಡಿಗೆ ಹೊರಟೋಗ್ತಾರೆ ಅಷ್ಟೇ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಹೇಳ್ತಾರೆ ಅಂತ ನೀವು ಯಾವ ನಂಬರ್ಸ್ಗೂ ಟ್ರೈ ಮಾಡಬೇಡಿ. ಯಾರಿಗ್ ಗೊತ್ತು ಯಾವ ನಂಬರ್ಸ್ ಯಾವ ತರ ಏನ್ ವರ್ಕ್ ಆಗುತ್ತೆ ಅಂತ. ಬೇಡ, ಎಸ್ಪೆಷಲಿ ಅದೇ ಯಾರು ಮಾಡಕ್ ಹೋಗ್ಬೇಡಿ. ಹೆಣ್ಮಕ್ಳು ಅಂತ ಹೇಳಕ್ ಬಂದ್ರೆ ಯಾರು ರಿಸ್ಕ್ ಒಳಗೆ ಇದಾಗೋದು ಬೇಡ. ಸೊ ಯಾರು ಟ್ರೈ ಮಾಡಬೇಡಿ. ಆದ್ರೂ ನನಗಿಲ್ಲ, ನನಗೆ ಧೈರ್ಯ ಜಾಸ್ತಿ ಅನ್ನೋರು ಏನ್ ಎತ್ತಿದ ಕೈ ಮಾಡಿ. ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಹಾಕ್ಬಿಡಿ, ಈ ತರ ಆಯ್ತು ಅಂತ. ಸೊ ಇಲ್ಲಿ ಎಕೋಲೈನ್ ಅಂತ ಒಂದು ನಂಬರ್. ಈ ಎಕೋಲೈನ್ ನಂಬರ್ ಏನಪ್ಪಾ ಕೆಲಸ ಅಂತಂದ್ರೆ, ಈ ನಂಬರ್ಗೆ ಕಾಲ್ ಮಾಡಿದಾಗ ಏನಾಗುತ್ತಂತೆ, ನಾವು ಯಾವ ತರ ಮಾತಾಡ್ತೀವಿ, ನಾವ್ ಏನ್ ಮಾತಾಡ್ತೀವಿ ಅದಕ್ಕೆ ಏನಾದ್ರು ಕೇಳಿದ್ರೆ ಮಾತಾಡಿದ್ರೆ ಆ ಕಡೆಯಿಂದ ಇನ್ನೊಂದು ಯಾವ್ದೋ ಒಂದು ವಾಯ್ಸ್, ಸೇಮ್ ವಾಯ್ಸ್ ಡಿಫ್ರೆಂಟ್ ವಾಯ್ಸ್, ಸೇಮ್ ವಾಯ್ಸ್ ನಮ್ಗೆ ರಿಪಿಟೇಷನ್ ಎಕೋ ಕೇಳಿಸುತ್ತಂತೆ. ಯಾರೇ ನೀನು? ಯಾರೇ ನೀನು? ನೀನ್ ಯಾರು? ನೀನ್ ಯಾರು? ಆ ತರದೊಂದು ಕರ್ಸಡ್ ನಂಬರ್ ಇದು. ಇವಾಗ ಟ್ರೈ ಮಾಡ, ನಾವು ಕಾಲ್ ಮಾಡಿ ಏನಾಗುತ್ತೆ ಅಂತ ನೋಡೋಣ. ಯಾರಾದ್ರೂ ಮಾತಾಡ್ತಾರೆ, ಅಟ್ಲೀಸ್ಟ್ ನನ್ನ ವಾಯ್ಸ್ ನನ್ಗೇನಾದ್ರು ಕೇಳಿಸ್ರಪ್ಪ.
ಒಂದ್ ಕೆಲ್ಸ ಮಾಡು, ನೀನ್ ವಾಯ್ಸ್ ನೀನೇ ಮಾತಾಡ್ಕೊ, ರೆಕಾರ್ಡ್ ಮಾಡ್ಕೊ, ಕೇಳಿಸ್ಕೊ. ಶಬಾಷ್. ಇದ್ರ ಬಂದು ನಾನು ಟಾಕಿಂಗ್ ಟಾಮ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀನಿ ಆರಾಮಾಗಿ. ಅಷ್ಟ್ ಹಂಗೆಲ್ಲ ಮಾಡ್ಬೋದು. ಏನ್ ದೆವ್ವ ಅಂತ ಗೊತ್ತಿದ್ದು ಅದ್ರ ಜೊತೆ ಹೋಗಿ ಮಾತಾಡ್ಬೇಕ. ನನಗೆ- ಬಟ್ ಕೆಲವೊಂದ್ಸತಿ ನನಗೂ ಅನ್ಸಿದೆ, ಯಾವ ತರ ಅಂತಂದ್ರೆ ಅಟ್ಲೀಸ್ಟ್ ನಮ್ ಕಷ್ಟ ಸುಖ ಒಂದು ದೆವ್ವನಾದ್ರೂ ಬಂದ್ ಕೇಳ್ಬಾರ್ದಾ, ಯಾರಿಗೂ ಅರ್ಥ ಆಗ್ತಿಲ್ಲ ಅನ್ನೋ ಕಾನ್ಸೆಪ್ಟ್ ಬೇರೆ. ಈಗಲ್ಲ ಮುಂಚೆ ಎಲ್ಲ ಹಿಂಗ ಅನ್ಸೋದು. ನಮಗೂ ಅನ್ಸಿತ್ತು ಟಾಕಿಂಗ್ ಈಗ ಟಾಮ್ ನನ್ಗೆ ಏನ್ ಅನ್ಸಿದ್ರು ನೀನಿದೆಯಲ್ಲ ಹೇಳ್ಕೊಳಕ್ಕೆ. ಸೊ ನೋಡೋಣ. ನಿಮ್ ಮಾತುಕತೆ ಮಧ್ಯದಲ್ಲಿ ನನ್ನನ್ನ ಯಾಕ್ರೋ ಹೇಳಿದ್ದೀರಾ, ಬಿಟ್ಬಿಡ್ರಲ್ಲೋ. ಟಾಕಿಂಗ್ ಗೋಸ್ಟ್ ಏನಾದ್ರು ಮಾತಾಡತ್ತಾ ಅಂತ. ಟಾಕಿಂಗ್ ಟಾಮ್ ಅಲ್ಲ, ಟಾಕಿಂಗ್ ಗೋಸ್ಟ್. ಓಕೆ, 6186258313. ಎಕೋ ಲೈನ್ ಅಂತ. ಎಕೋ ಲೈನ್. ಇದೆಲ್ಲ ಹೀಗೆ ಬರ್ತದೆ. This line is totally busy in Sri Lanka. ಅದರಲ್ಲೂ ಎಲ್ಲಾನು ಲೇಡೀಸ್ ದೇವಗಳೇ ಮಾತಾಡ್ತಾರೆ. ಯಾಕೆ ಅಂದ್ರೆ ಯೂಶುವಲ್ ಆಗಿ ದೇವಗಳು ಹಿಂಗೆ ಹೇಳ್ತಾರೆ, ಒಂದು ಯಾರೋ ಒಬ್ಬ ಹಿಂಗ್ ಓಡಾಡ್ತಿದ್ದ ಅಂತ ಹೇಳ್ತಾರ, ಇಲ್ಲ ನಾನೊಂದು ಲೇಡಿನ ನೋಡ್ದೆ ವೈಟ್ ಕಲರ್ ಸ್ಯಾರಿ ಹಾಕೊಂಡು ಹಿಂಗ್ ಹೋಗ್ತಾ ಇದ್ರು ಅಂತ ಹೇಳ್ತಾರ. ನನಗೆ ವೈಟ್ ಕಲರ್ ಸ್ಯಾರಿ ಅಂದಾಗ ಒಂದ್ ನೆನಪಾಯ್ತು. ಅದೇ ಮೋಹಿನಿ ಅದು ಇದು ಅಂತೆಲ್ಲ ಕಾನ್ಸೆಪ್ಟ್ ಒಂದು ನಂಬರ್ ಇತ್ತಲ್ಲ, ನೆನಪಿದ್ಯಾ ಚಿಕ್ಕ ವಯಸ್ಸಲ್ಲಿ? ಹಾ ಕರೆಕ್ಟ್. ಮೋಹಿನಿ 9886788888 ನಂಬರೇ ಬೈ ಹೆಡ್ ಮಾಡಿ ಇಟ್ಕೊಂಡಿದ್ಯಾ? ಸೊ ಆ ಮೂವಿ ಬಂದಾಗ ಎಲ್ಲ ಸಿಕ್ಕಾಪಟ್ಟೆ ಇದಾಯ್ತಲ್ಲ. ಹಾ ಫೇಮಸ್ ಆಗಿದೆ. ನನ್ನ ಪ್ರಕಾರ ನಾನು ಕಾಲ್ ಮಾಡಿದ್ದೆ ಅನ್ಕೋತೀನಿ, ನನ್ನ ಕಸಿನ್ಸ್ ಜೊತೆ ಎಲ್ಲ ಸೇರ್ಕೊಂಡು. ಕಾಲ್ ಮಾಡಿದ್ವಿ ಅನ್ಕೋ. ಏನ್ ಬರುತ್ತೆ, ಏನದು ಏನೋ ಒಂಥರ ಕ್ರೀಪಿ ಸೌಂಡ್ ಬರೋದು ಅಥವಾ ಕಾಲ್ ಎಂಡ್ ಆಗೋದು, ಇವೆರಡಲ್ಲಿ ಏನೋ ಒಂದು ಆಗ್ತಿತ್ತು. ಸೌಂಡ್ ಬರತ್ತಲ್ಲ. ಒಟ್ನಲ್ಲಿ ನಾನು ಸರಿ ಟ್ರೈ ಮಾಡಿದಾಗ ಜ್ಞಾಪಕ ಇಲ್ಲ ಅಷ್ಟಾಗಿ ನನಗೆ. ಯಾಕೆ ಈಗಲೇ ಟ್ರೈ ಮಾಡ್ಬೇಡ, ನನಗೆ ಅನ್ಸಿರ್ಬೋದೇನೋ ಅದು ಅವಾಗ ಮಾಡಿ. ಇದು ಆಕ್ಚುಲಿ ನಾವ್ ಇಷ್ಟೊತ್ತು ಕಾಲ್ ಮಾಡಿದ್ದು ಯಾವ್ದಾವ್ದೋ ಬೇರೆ ಬೇರೆ ಕಂಟ್ರೀಸ್ದು. ಇದು ನಮ್ ಕಂಟ್ರಿದೆ, ನಮ್ ಕರ್ನಾಟಕದ್ದೇ, ನಮ್ ಕರ್ನಾಟಕದ ಮೂವಿಯಿಂದಾನೇ ಬಂದಿರೋ ಒಂದು ನಂಬರು. ಇದನ್ನ ಯಾಕೆ ಬಿಡ್ಬೇಕು, ಇದಕ್ಕೂ ಕಾಲ್ ಮಾಡ್ಬೇಡ. 888888 ಮೂವಿ ಯಾರಾದ್ರೂ ನೋಡಿದೀರಾ, ಇದ್ರ ಬಗ್ಗೆ ಗೊತ್ತು ಅಂತಂದ್ರೆ ಅದು ಕಮೆಂಟ್ ಮಾಡ್ಬಿಡಿ. ಅದೇನು ಮೂವೀಸ್ ಕೆಲವು ನೋಡಿರಲ್ಲ, ಸೊ ಅದ್ರ ಬಗ್ಗೆ ಲೈಟ್ ಆಗಿ ಇಂಟ್ರೋ ಕೊಡಬೇಕು. ನಾನು ಮರ್ತ್ಬಿಟ್ಟಿದ್ದೀನಿ ಆಕ್ಚುಲಿ. ನನಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರೆ, ಮೋಹಿನಿ ಅಂತಂದ್ರೆ ಅದೊಂದು ದೇವ. ಅದು ದೇವ ಆಗೋದಕ್ಕೆ ಮುಂಚೆ ಆ ಲೇಡಿಗೆ ಒಂದು ರೀತಿಲಿ ಅನ್ಯಾಯ ಆಗಿರುತ್ತೆ. ಅದನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಸಾವಿಗೆ ಯಾರ್ಯಾರೆಲ್ಲ ಕಾರಣ ಆಗಿದ್ರು ಅವ್ರಿಗೆ ಒಂದು ಏನಂತಂತಾರೆ, ಸೇಡ್ ತೀರಿಸ್ಕೊಳ್ಳೋಕೋಸ್ಕರ ಅಂತ ಬರೋದು. ಈ ನಂಬರ್ ಯಾರ್ದು ಅಂತಂತಂದ್ರೆ ಆ ಮೋಹಿನಿ ಅನ್ನೋದು ಏನಿರುತ್ತೆ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಯೂಸ್ ಮಾಡ್ತಿದ್ದು ಫೋನ್ ನಂಬರ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡಿ ಹಿಂಗ್ ಇಟ್ಕೊಳ್ತಾ ಇದ್ದಂಗೆ ಇಲ್ಲಿ ಹೈ ಫ್ರೀಕ್ವೆನ್ಸಿ ಸೌಂಡ್ ಕಿವಿಗೆ ಕೇಳಿಸ್ತಾ ಹೋಗುತ್ತೆ. ಕೇಳಿಸಿದಾಗ ಏನಾಗುತ್ತೆ ಅಂತಂದ್ರೆ, ಹೈ ಫ್ರೀಕ್ವೆನ್ಸಿ ಸೌಂಡ್ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂದ್ರೆ ಬ್ರೈನ್ ವರ್ಗೂ ರೀಚ್ ಆಗ್ಬಿಟ್ಟು ಬ್ರೈನೇ ಡ್ಯಾಮೇಜ್ ಆಗಿ ಅವನು ಸತ್ತೋಗೋ ತರ ಒಂದು ಕಾನ್ಸೆಪ್ಟ್ ಇರೋದು ಮೂವಿಲಿ. ಓಕೆ, ಮೋಹಿನಿ ಹಾಕೊಂಡ್ ಕಾಲ್ ಮಾಡೋಣ. ಮೋಹಿನಿ ಅಕ್ಕನ 8867 ಕಷ್ಟ ಸುಖ ಕೇಳಕ್ ಯಾರು ಬೇಕು ಅಂತಂದ್ರೆ ಅಲ್ವಾ? ಈಗಲ್ಲ. ನಮಸ್ಕಾರ, ನೋಡ ಅಲ್ಲಿ ಬಂದವ್ರೆ. ಈ ನಾಟಕ ಎಲ್ಲ ನನ್ನ ಆಡ್ಬೇಡ, ಸ್ವಲ್ಪ ಈ ಕಡೆ ತಿರ್ಗೋ, ಫೇಸ್ ಕಟ್ ಸ್ವಲ್ಪ ನೋಡ್ತೀನಿ. ಓ, ಮೋಹಿನಿ ಅಂತಾನೆ ಮೋಹಿನಿ ಅಂತಾನೆ ಇದೆ ಆಲ್ರೆಡಿ. ಇದು ಟ್ರೂ ಕಾಲರ್ ಅವ್ರ ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರು ಒಂದು ರೇಂಜಿಗೆ ಅಂತ. ಫೋಕಸ್ ಆಗ್ತಿದೆ ನಂಬರ್. ಏನಿಲ್ಲ ಆಗ್ತಿದೆ ಕರೆಕ್ಟು. ಯಪ್ಪ ದೇವ್ರೆ, ಸೀರಿಯಸ್ಲಿ ಚಿನ್ನಿ ನಿಜವಾಗ್ಲು ನಾ ಇನ್ನೊಂದ್ಸರಿ ಮಾಡ್ತೀನಿ. ಬೇಡ, ನನಗೆ ಅಂತ ಯಾವ್ದೋ ಈ ನಾಯ್ಸ್ ಬಂದಿದೆ, ನನಗೆ ಮಾಡೋದು ಅನ್ಕೊಂಡೆ. ಎಂತ ಮಾರ ಇದು? ನಿಜವಾಗ್ಲೂ ಇನ್ನೊಂದ್ಸತಿನಾ? ಬೇಡ ಸೀರಿಯಸ್ಲಿ. ಈ ಮೂರಕ್ಕೆ ಮುಕ್ತಾಯ. ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ. ಇಲ್ಲ ನಿಜ ಇಲ್ಲ. ಇನ್ನೊಂದ್ಸರಿ ಇಲ್ಲ ಅಕ್ಕ ಬಂದ್ರ ಬನ್ನಿ, ನಿಮ್ ಬಗ್ಗೆ ಕೂತ್ಕೊಳ್ಳಿ. ನಿಜವಾಗ್ಲೂ ಈ ಟೈಮಲ್ಲಿ ಯಾಕೆ ನಾನು ಬಂದಿಗಿನ್ ಬಿಟ್ಟದ ಮೇಲೆ ಎಲ್ಲಿಂದ? ರಾಘವ್, ಯು ಗ್ರೇಟ್. ಫೋಕಸ್ ಮಾಡಿ ರಾಘವ್.
ರಾಘವ್ ಫೋಕಸ್ ಮಾಡಿ. ರಾಘವ್ ರಾಘವ್ ಕಾಲ್ ಕರೆ ಹೀಗೆ. ಇನ್ನೊಂದೇ ಒಂದ್ಸರಿ ಲಾಸ್ಟ್ ಆಮೇಲೆ ನಿನ್ಗೆ ಒಂದು ಸರ್ಪ್ರೈಸ್ ಟಾಸ್ಕ್ ಇದೆ ನಿಂಗೆ. ಹೇಳ್ತೀನಿ ಏನೋ ಅಂತ. ಹಿಂಗ್ ಮಾಡ್ಬಿಟ್ರೆ ಕತೆ ರಿಸೀವ್ ಮಾಡಿ ಮಾತಾಡ್ಬೇಕು ತಾನೆ. ಎಷ್ಟು ಜನ ಪ್ರೇಕ್ಷಕರು ಇಲ್ಲಿ ಕಾಯ್ತಾ ಇದೀವಿ. ಟೈಮ್ ಇಷ್ಟೊತ್ತಿನಲ್ಲಿ ಏನ್ ರಿಂಗ್ ಬೇರೆ ಆಗ್ತಿದೆ. ಇಷ್ಟೊತ್ತಲ್ಲಿ ಕಾಲ್ ಎಲ್ಲ ಕಾಲ್ಸ್ ಡಿಸ್ಕನೆಕ್ಟ್ ಆಗ್ತಿತ್ತು, ಭಯ ಇರ್ತಿಲ್ಲ. ಇದು ಬರೀ ರಿಂಗ್ ಆಗ್ತಿದೆ. ಯಾರಾದ್ರೂ ರಿಸೀವ್ ಮಾಡಿ ಮಾತಾಡ್ರಪ್ಪ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಲೆ ಕೆಡ್ಸ್ಕೊಂಡು ನಾನಿದ್ದೀನಿ. ಸಾಕು. ಅಯ್ಯೋ ದೇವ್ರೆ, ಅಟ್ಲೀಸ್ಟ್ ಇನ್ನೊಂದ್ 2 ರಿಂಗ್ ಆಗೋವರೆಗೂ ನಾವು ಕಾಯ್ಬೋದಾಗಿತ್ತು. ಸಾಕು ಯಪ್ಪ. ಇಲ್ಲಿ ಫೋನ್ ನೋಡಕ್ಕೆ ಭಯ ಆಗ್ತಿದೆ. ಇದರಿಂದನೇ ಎಲ್ಲ ನಂಬರ್ಸ್ ಡೈಲ್ ಮಾಡ್ತಾರೆ. ಈ ಫೋನ್ ನೋಡಿದಾಗ ಭಯ ಆಗುತ್ತೆ. ಕೊಡಿ 1 ನಿಮಿಷ ತೋರಿಸ್ತೀನಿ. ಅಯ್ಯೋ ದೇವ್ರೆ, ಲೈಫ್ ನ ಇಟ್ಕೊಂಡಿದ್ದೀನಿ ನಾನು. ಇದನ್ನ ನೋಡಿದ್ರೆ ಭಯ ಆಗುತ್ತೆ ಅಂತ. ಅದೆಲ್ಲ ತೋರ್ಸಂಗಿಲ್ಲ. ನಾನು ಅದನ್ನ ನೋಡಿದೆ ಅಲ್ಲೇ ಹೇಳಿದ್ದು. ಸರಿ, ಓಕೆ ಗೈಸ್, ಇಲ್ಲಿವರೆಗೂ ಕಾಲ್ ಮಾಡಿದಿಷ್ಟು ನಂಬರ್ ಯಾವುದು ವರ್ಕ್ ಆಗಲಿಲ್ಲ. ನಮ್ಮ ಮೋಹಿನಿ ಅಕ್ಕಂಗೆ ಕಾಲ್ ಮಾಡಿದ್ವಿ. ಅದೇನೋ ಅವರು ಬಿಸಿ ಇದ್ರು ಅನ್ಕೋತೀನಿ. ಸೊ ಓಕೆ, ಈ ವಿಡಿಯೋ ನಾವು ಇಲ್ಲೇ ಎಂಡ್ ಮಾಡ್ತೀವಿ. ನಾವು ನಿನಗೆ ಕೊಡೋ ಟಾಸ್ಕ್ನು ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದೇ ವಿಡಿಯೋ ಟಾಸ್ಕ್, ಇದೇ ವಿಡಿಯೋದಲ್ಲೇ ಟಾಸ್ಕ್ ಕೊಡಕ್ ಹೋಗ್ತಾ ಇರೋದು. ಸೊ ಗೈಸ್, ಏನಿಲ್ಲ, ಟಾಸ್ಕ್ ಸಿಕ್ಕಾಬಿಡೆ ಸಿಂಪಲ್. ಈಗ ನನ್ನ ಬಂಗಾರ ಏನ್ ಮಾಡ್ತಾಳೆ ಅಂತಂದ್ರೆ, ಫೋನ್ ತಗೊಂಡು ಸೀದಾ ಕ್ಯಾಮ್ರಾ ಹೆಂಗ್ ಆನ್ ಇರುತ್ತೋ ಅದೇ ತರನೇ ಕ್ಯಾಮ್ರಾನ ಹೋಲ್ಡ್ ಮಾಡಿ ತಗೊಂಡು ಮೇಲೆ ಹೋಗ್ತಾಳೆ, ಅಂದ್ರೆ ಟೆರೆಸ್ಗೆ. ಟೆರೆಸ್ಗೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ತೀಯ ಅಂತಂದ್ರೆ, ಮೋಹಿನಿ ಅಕ್ಕ ನಮ್ದು ಈ ಬಂಧನ ಅಂತ ಚಾನಲ್ ಇದೆ, ಸೊ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಡು ಅಂತ ಕೇಳ್ಬಿಟ್ಟು ಈ ತರ ಒಂದು ವಿಡಿಯೋ ಮಾಡಾಕಿದ್ವಿ. ನಿನಗೆ ಅವತ್ತು ಕಾಲ್ ಟ್ರೈ ಮಾಡಿದ್ವಿ, ನೀನ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ತುಂಬಾ ಬೇಜಾರಾಯ್ತು ಅಂತ ಏನಾದ್ರು ಒಂದು ಹೇಳ್ಬಿಟ್ಟು ಹಂಗೆ ವಿಡಿಯೋನ ಲೈಕ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಕೇಳ್ಬಿಟ್ಟು ಬರ್ತೀಯ ಅಷ್ಟೇ ಇವತ್ತು. ಹೋಗಮ್ಮ, ಇಷ್ಟೇನಾ ಯಪ್ಪ. ನೀನ್ ಒಬ್ಳು ಹೋಗ್ಬೇಕು ಅಂತ ಹೇಳ್ತಾ ಇರೋದು ನಾನು. ಏನಿಲ್ಲ, ಹೋಗ್ತೀಯಾ, ಇಷ್ಟ ಹೇಳ್ತೀಯಾ, ಬರ್ತೀಯ ಅಷ್ಟೇ. ಏನಿಲ್ಲ, ನಿಮ್ಗೆ ಅಕಸ್ಮಾತ್ ಈ ನಂಬರ್ ಇವಾಗ ರಿಂಗ್ ಆಗಿಲ್ಲ, ಅಟ್ಲೀಸ್ಟ್ ಹೋಗ್ಬಿಡ್ತಿದ್ದೆ. ಇದು ಬೇರೆ ರಿಂಗ್ ಆಗಿ ನನಗೆ ಕೆಲಸ ಮಾಡೋಣ. ಅಕಸ್ಮಾತ್ ನಿನ್ ಭಯ ಆಯ್ತಾ, ಕಾಲ್ ಮಾಡು. ಕೆಳಗಿಲ್ಲ ಒಂದು ಫೋನ್ ಇರುತ್ತಲ್ಲ, ಕಾಲ್ ಮಾಡು, ಸ್ವಿಚ್ ಆಫ್ ಆಗಿರುತ್ತೆ. ನನ್ನ ನಂಬರ್ ಸುಮ್ಮನೆ ಹೇಳ್ತಾ ಇರೋದು. ನಾನು ಇರ್ತೀನಿ, ತಲೆ ಕೆಡಿಸ್ಕೋಬೇಡ. ಹೋಗ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಈ ತರ ಹೇಳ್ಬಿಟ್ಟು ಬಾ ಅಷ್ಟೇ. ಸಬ್ಸ್ಕ್ರೈಬ್ ಕೇಳ್ಬಿಟ್ಟು ಬಂದ್ಬೇಕು ಅಷ್ಟೇ, ಸಿಂಪಲ್. ಸರಿ, ಟ್ರೈ ಮಾಡ್ತೀನಿ. ಅರ್ಧದಾರಿಗೆ ಒಂದು ಭಯ ಆದ್ರೆ ವಾಪಸ್ ಬಂದ್ಬಿಡ್ತೀನಿ. ಓಕೆ, ಸೊ ನೋಡೋಣ ಚಾಲೆಂಜ್ ಮಾಡಿ. ಚಾಲೆಂಜ್ ಅಷ್ಟೇ. ಸೊ ಇದನ್ನು ವಿನ್ ಆದ್ರೆ ವಾಟ್ ಇಸ್ ಪ್ರೈಸ್? ಇದರಲ್ಲಿ ವಿನ್ ಆದ್ರೆ ನಾಳೆ ನನ್ನ ಕಡೆಯಿಂದ ಏನೋ ಗಿಫ್ಟ್. ಹೇಳ್ಬೇಕೇನು ಅಂತ. ಏನ್ ಗಿಫ್ಟು? ಅದು ನನ್ನ ಲೈಫ್ ನ ಒತ್ತೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಬಂದವ ನಾನು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಸೊ ಅದಕ್ಕೆಲ್ಲ ನನಗೆ ಈಕ್ವಲೆಂಟ್ ಆಗಿ ಏನಾದ್ರು ನೀನು ಕೊಡ್ಬೇಕು. ಏ ದೇವ, ಇನ್ನೇನು ಎತ್ಕೊಂಡು ಹೋಗಲ್ಲ, ತಲೆ ಕೆಡಿಸ್ಕೋಬೇಡ. ಯಾಕೆ? ನಾನು ಇರ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಡೋಂಟ್ ವರಿ, ಕಷ್ಟದಲ್ಲಿ ಇವರಿಗೆ ಸಹಾಯ ಮಾಡದೆ ಈ ಮಹಾರಾಜರ ಧರ್ಮ. ಎದುರುಕಬೇಡಿ, ಐ ಆಮ್ ಕಮಿಂಗ್. ಹಾರುತ್ತ ದೂರ ದೂರ ನಾ ಹೋಗುವೆ ದೂರ ದೂರ. ನೀನ್ ಇಲ್ಲಿರ್ತೀಯ, ನಾನು ಅಲ್ಲಿರ್ತೀನಿ. ಅದೇ ನೀನೇನ್ ಸೂಪರ್ ಮ್ಯಾನ್ ಅವನ್ನ ಹಾರ್ಕೊಂಡು ಬಂದಾನೆ ಕಾಪಾಡಕ್ಕೆ. ಸರಿ, ಇವಾಗ ಏನು ಹೋಗ್ಬಿಟ್ಟು ಏನಂತ ಹೇಳ್ಬೇಕು, ನೀನೇ ಹೇಳೋದು ಏನಂತ ಹೇಳ್ಬೇಕು ಅಂತ ಅಷ್ಟೇ ರೋಡ್ ಬಂದ್ಬಿಡ್ತೀನಿ ಅಷ್ಟೇ. ಮೋಹಿನಿ ಅಕ್ಕ ನಮ್ದೊಂದು ಈ ಬಂಧನ ಅಂತ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ ಓರಿಯೆಂಟೆಡ್ ನಿಮ್ಮ ಇಷ್ಟೆಲ್ಲ ಹೇಳಕ್ ಪೇಷನ್ಸ್ ಇಲ್ಲ. ಸರಿ ಆಯ್ತು. ಅಯ್ಯೋ, ನನ್ ಮೀಟರ್ ಮೀಟರ್ ತಂದ್ಕೊಡ. ಬೇಜಾರ್ ಮಾಡ್ಕೊಬಿಡೋಣ ಒಂದ್ ಸ್ವಲ್ಪ. ಹಾಗೆ ಮೀಟರು ಒಂದೇ ಮೀಟರು. ಸುಮ್ನೆ ಒಂದು ಲೆಕ್ಕದಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಗುಂಪು ಏನಿದೆ, ನಿಮ್ಮ ಸಮುದಾಯ ಏನಿದೆ, ಇದಕ್ಕೆಲ್ಲ ಓರಿಯೆಂಟೆಡ್ ಆಗಿ ನಾವು ಒಂದು ವಿಡಿಯೋ ಮಾಡಿದ್ವಿ. ನಾನು ಇಷ್ಟೇ ಹೇಳೋದು, ಅದೇನೋ ಮೋಹಿನಿ ಅಕ್ಕ ಈ ತರ ಈ ಬಂಧನ ಅಂತ ಒಂದು ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಷ್ಟೇ. ನಿಮ್ ಕಮ್ಯುನಿಟಿಯವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ನಿಮ್ ಕಮ್ಯುನಿಟಿಯವ್ರಿಗೆ ಎಲ್ಲರಿಗೂ ಹೇಳ್ಬಿಟ್ಟು ಲೈಕ್ ಮಾಡಿಸ್ಬಿಡಿ ಅಂತ ಕೇಳು. ಇಷ್ಟೆಲ್ಲ ಆಗಲ್ಲ, ಬರೀ ಇಷ್ಟೇ ಕೇಳ್ತೀನಿ ಅಷ್ಟೇ. ಅದೇ ಆಗಿದ್ದಾದ್ಮೇಲೆ ನನಗೆ ನಾಳೆ ನೀನು ಏನು ಕೊಡಿಸ್ಬೇಕು ಅಂತ ನಾನು ಹೇಳ್ಬಿಡ್ತೀನಿ. ನಾಳೆ ಏನ್ ಡೇ? ಮಂಡೇ. ಸೊ ಮಂಡೇ ಅಂತಂದ್ರೆ ದೇವಸ್ಥಾನ ಏನೋ ಕೇಳ್ತೀನಿ. ಓಕೆ, ನನ್ಗೆ ಏನು ಇಷ್ಟ ನೀನು ಕೊಡಿಸ್ಬೇಕು. ಓಕೆ ಅಷ್ಟೇ. ಓಕೆ, ಚಾಲೆಂಜ್
ಅಕ್ಸೆಪ್ಟೆಡ್. ನಾನು ತಿನ್ನಕ್ಕೆ ಬೇಕಾಗಿರೋದು ಅಷ್ಟೇ, ಹೌದು, ಸರಿ. ಇನ್ನೇನು ಬೇಡ ನನಗೆ. ಓಕೆ, ಹೋಗೋಣ. ನನಗೆ ಆ್ಯಕ್ಚುಲಿ ಹೊರಗೆ ಬಂದಿದ್ದೀನಿ, ನನಗೆ ಕಣ್ಣು ಕಾಣ್ತಿಲ್ಲ, ಈ ಕ್ಯಾಮ್ರಾದು ಲೈಟ್ ಬೀಳ್ತಾ ಇದೆ ನನಗೆ. ಸೊ ಅದರಿಂದ ನನಗೆ ಮುಂದೆ ಆ ಕಡೆ ಇರೋದು ಏನೂ ಕಾಣಿಸ್ತಾನೂ ಇಲ್ಲ. ಇದ್ದೀನಿ ಆ್ಯಕ್ಚುಲಿ ಏನಂತಂದರೆ ಆ ನಂಬರ್ ರಿಂಗ್ ಆಗಿದೆ, ನಂಗೆ ಭಯ ಆಗ್ತಿರೋದು. 70 ಒಳಗೆ ಹಾಕಿರೋದು ನನಗೆ ಭಯ ಆಗ್ತಿದೆ. ಓಕೆ, ಮತ್ತೆ ಒಣಗಾಕಿರೋದು ಓಕೆ. 360 ಆ್ಯಂಗಲಲ್ಲಿ ಯಾರೂ ಇಲ್ಲ, ಬಟ್ಟೆ ಒಣಗಾಕಿರೋದು ಅಲ್ಲಿದೆ, ನಂಗೆ ಅದೇ ಭಯ ಆಗ್ತಿದೆ. ಓಕೆ, ಟಾಸ್ಕ್ ಕೊಟ್ಟಿರೋದನ್ನ ಮಾಡೋಣ. ಓಕೆ, ಮೋಹಿನಿ ಅಕ್ಕ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮದು ಈ ಬಂಧನ ಅಂತ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆನಾ? ಬಾಯ್.